ಯಾಕೆ ಎಲ್ರೂ ಹೀಗೆ ಯೋಚನೆ ಮಾಡ್ತಾ ಕೂತಿದ್ದೀರಾ? ಜ್ಯೂಸು ಕುಡಿತಿಲ್ವಲ್ಲ? ಅಣ್ಣ, ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ನಾನು ಹೇಳ್ದೆ ಅಲ್ವೇನೋ ನಾನೇನೋ ವ್ಯವಸ್ಥೆ ಮಾಡ್ತೀನಿ ಅಂತ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನೀವು? ನಾನೇನೋ ವ್ಯವಸ್ಥೆ ಮಾಡ್ತೀನಿ. ಅದ್ ನನಗ್ ಗೊತ್ತಿಲ್ವಾ? ನೀನ್ ನಂಗೆ ಅದನ್ನ ಹೇಳ್ಬೇಕಾ? ನೀನ್ ಅವ್ರನ್ನ ಎಷ್ಟು ಹಚ್ಕೊಂಡಿದ್ಯಾ, ಅವ್ರನ್ನ ಎಷ್ಟು ಹಚ್ಕೊಂಡಿದಾರೆ ಅದೆಲ್ಲ ನನಗ್ ಗೊತ್ತು. ಅದಕ್ಕೆ ತಾನೇ ನಮ್ಮ ಅಪ್ಪ ಅಮ್ಮ ನಿನ್ನ ದೇವರ ಮಗ ಅಂತ ಕರೆಯೋದು. ವೆಂಕಿ, ನೀನು ಒಳ್ಳೆತನಕ್ಕೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನೀನೀಗಾಗಲೇ ನನಗೋಸ್ಕರ ಅವನಿಗೋಸ್ಕರ ತುಂಬ ಮಾಡಿದ್ಯಾ. ಸದ್ಯಕ್ಕೆ ಅಷ್ಟೇ ಸಾಕು. ಈಗ ಆಪ್ರೇಷನ್ಗೆ ಅಷ್ಟೊಂದು ದುಡ್ಡು ಹೊಂದ್ಸೋದು ಸಾನೇ ಕಷ್ಟ ಆಯ್ತದೆ. ಅದಕ್ಕೆ ಒಂದು ಕೆಲಸ ಮಾಡುಮ್ಮ, ಆಪ್ರೇಷನ್ ವಿಷಯನ ಸದ್ಯಕ್ಕೆ ಮುಂದಕ್ಕೆ ಹಾಕುಮ್ಮ. ಹೌದಪ್ಪ ವೆಂಕಿ, ಇದುವರೆಗೆ ನೀವು ಚೆಲ್ವಿ ನನಗೋಸ್ಕರ ತುಂಬ ಮಾಡಿದ್ದೀರಿ, ಅದೆಲ್ಲ ನನಗೆ ಗೊತ್ತದೆ. ಇವಾಗ ಇದಕ್ಕಿಷ್ಟಕ್ಕೆ ನಿಲ್ಸೋಣ. ನನ್ನ ಕಣ್ಮುಂದೆ ನೀವಿಬ್ರು ತುಂಬ ಸಂದಾಕಿದ್ರೆ ನನಗಷ್ಟೇ ಸಾಕು ಕಣಪ್ಪ. ಏನ್ ಚೆಲ್ವಿ, ಏನ್ ಹೇಳ್ತಿದ್ದಾನ ವೆಂಕಿ? ಸೆಲ್ವಿನು ನನ್ನನ್ನು ನೋಡೋ ಆಸೆ ನಿನ್ಗಿಲ್ವಾ ಅಂತ ಕೇಳ್ತವ್ರೆ. ಇದೆ ಕಣಪ್ಪ, ಇದೆ. ಆದ್ರೂ ಕಣ್ಣು ಆಪರೇಷನ್ಗೆ ಡಾಕ್ಟರ್ ಹೇಳಿದ್ರಲ್ಲ ದುಡ್ಡು, ಅದನ್ನ ಹೊಂದಿಸ್ಬೇಕಂದ್ರೆ ಬೆಳಿಗ್ಗೆ ರಾತ್ರಿ ವರ್ಷಾನ್ಗಟ್ಲೆ ದುಡಿಬೇಕಾಯ್ತದೆ. ಅಷ್ಟೆಲ್ಲ ದುಡ್ದು ನಾವು ಅವನ್ ಆಪರೇಷನ್ ಮಾಡ್ಸೋದು ಯಾವಾಗ ಹೇಳು? ಅಲ್ಲ, ನೀವ್ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ನೀವು ಹೀಗೆಲ್ಲ ಮಾತಾಡ್ದಿರೋ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅವ ಜಾನು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣವ. ಮತ್ತೆ ನೀನು ನನ್ನ ಮೇಲೆ ತೋರಿಸ್ತಿರೋಂಥ ಕಾಳಜಿ ನನಗೆ ಅರ್ಥ ಆಯ್ತದೆ. ಆದ್ರೆ ಈ ದುಡ್ಡಿನ ವಿಚಾರ ಬೇಡ ಕಣವ. ಅಮ್ಮ, ಸಂಬಂಧಗಳು ಯಾಕಿರೋದು ಹೇಳಿ? ಬರೀ ಸುಖ ಅಂದಾಗ ಜೊತೆಲಿರೋದಲ್ಲ, ಕಷ್ಟ ಅಂದಾಗ್ಲೂ ಕೈ ಜೋಡಿಸ್ಬೇಕು. ಡಾಕ್ಟರ್ ಹೇಳಿದ್ರು ತಾನೆ, ದಾನಿಗಳು ಯಾರಾದರೂ ಸಿಕ್ಕಿದ್ರೆ ಆಪರೇಷನ್ ಖರ್ಚು ಮಾತ್ರ ನೀವು ಕೊಡ್ಬೇಕಾಗತ್ತೆ ಅಂತ. ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಣ್ಣ, ನಿನಗೆ ಅಂತ ಏನೇನು ಸೇರ್ಬೇಕೋ ಅದೆಲ್ಲ ಸೇರೋ ಹಾಗೆ ಮಾಡ್ತೀನಿ. ನಿಂದು ಅಂತ ಇರೋದಾ? ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಏನಿಲ್ಲ, ಅದಕ್ಕೆ ಅಣ್ಣಂಗೆ ಏನೇನು ಸೇರ್ಬೇಕೋ ಅದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ. ಅವನು ನಮ್ಗೆ ಎಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾನೆ, ಆ ಋಣ ನಮ್ಮ ಮೇಲಿದೆ. ತಂಗಿಯಾಗಿ ಅವ್ರ ಕಷ್ಟ ಅಂದಾಗ ಇಷ್ಟಾದ್ರೂ ಮಾಡ್ದಿದ್ರೆ, ಅದಕ್ಕೆ ಹೇಳ್ತಾ ಇರೋದು ಇದನ್ನ ನಾನು ನೋಡ್ಕೋತೀನಿ, ನೀವು ಯಾರು ಯೋಚನೆ ಮಾಡಬೇಡಿ ಅಂತ. ಫಸ್ಟು ಆರಾಮಾಗೆಲ್ಲ ಜ್ಯೂಸ್ ಕುಡಿ. ಇಷ್ಟು ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ನಾನು ಹೇಳಿದೆ ತಾನೇ ಏನೋ ಒಂದು ಅರೇಂಜ್ ಮಾಡ್ತೀನಿ ನಾನು ಅಂತ. ಸ್ವಲ್ಪ ಆರಾಮಾಗಿರಿ ಇಬ್ಬರು. ರಿಯಲಿ ಸಾರಿ, ನಾನು ನಿನ್ನೆ ಬಂದಿದ್ದು ಸ್ವಲ್ಪ ತಡ ಆಯಿತು. ಹಾಗಾಗಿ ಡಾಕ್ಟ್ರ್ ಏನು ಹೇಳಿದ್ರು ಅಂತ ವಿಷಯ ಕೇಳೋಕ್ಕಾಗಲಿಲ್ಲ. ಜಾಮಿಯವರೇ, ಡಾಕ್ಟ್ರ್ ಏನಂದರು? ಅಮ್ಮಂಗೆ ಕಣ್ಣಿನ ನರ್ವಲ್ಲಿ ಇನ್ಫೆಕ್ಷನ್ ಆಗಿದೆಯಂತೆ, ಅದಕ್ಕೆ ದೃಷ್ಟಿ ಹೋಗಿರೋದು. ಮೊದಲೇ ತೋರಿಸಿದ್ರೆ ಏನಾದರೂ ಮಾಡ್ಬೋದಿತ್ತು, ಈಗ ತುಂಬ ಕಷ್ಟ ಅಂತ ಹೇಳಿದ್ರು. ಮಾಡಿಸ್ಲೇಬೇಕು ಅಂದರೆ ಐ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕಂತೆ. ಟ್ರಾನ್ಸ್ಪ್ಲಾಂಟ್ಸ್ ಆರ್ ವೆರಿ ಕಾಸ್ಟ್ಲಿ ಪ್ರೊಸೀಜರ್ಸ್ ಅಲ್ವಾ? ನೋಡಿ ವೆಂಕಿಯವರೇ, ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ನಾನು ನೋಡ್ಕೋತೀನಿ. ಅಮ್ಮಂಗೆ ಕಣ್ಣು ಬರೋದು ಮುಖ್ಯ ಅಲ್ವಾ?
ಅರೆ ಅದರಲ್ಲಿ ತೊಂದರೆ ಏನಿದೆ ನೋಡಿ, ಅಮ್ಮನ ಸೇವೆ ಮಾಡೋಕ್ಕೆ ನಂಗೊಂದು ಅವಕಾಶ ಅಂತ ಅಂದ್ಕೊಳ್ತೀನಿ. ಅದು ಅಲ್ಲದೆ ಅವರು ನನಗೆ ತಾಯಿ ಇದ್ದ ಹಾಗೆ ಅಲ್ವಾ. ಇಂಥ ಬಣ್ಣದ ಮಾತುಗಳನ್ನ ಆಡಿನೇ ಎಲ್ರಿಗೂ ಮೋಸ ಮಾಡ್ತಿರೋದು. ಇವ್ರು ಯಾರನ್ನ ಬೇಕಾದ್ರೂ ನಂಬಿಸ್ಬೋದು, ಆದರೆ ನನ್ನನ್ನು ನಂಬ್ಸೋಕ್ಕಾಗಲ್ಲ. ಆದಷ್ಟು ಬೇಗ ನೀವೇನು ಅಂತ ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ಎಷ್ಟು ಒಳ್ಳೆ ಮನಸ್ಸಪ್ಪ ನಿಂದು. ಆ ದೇವರು ನಿನ್ನ ಸಂದಾಗಿಟ್ಟಿರಲಿ. ಅಮ್ಮ, ನನಗೆ ದೇವರಿಗಿಂತ ನಿಮ್ಮಂಥ ಮನುಷ್ಯರ ಮೇಲೆ ಹೆಚ್ಚು ನಂಬಿಕೆ ನೋಡಿ. ನೀವು ಆಶೀರ್ವಾದ ಮಾಡಿದ್ರೆ ನಾನು ಖಂಡಿತ ಚೆನ್ನಾಗಿರ್ತೀನಿ. ಸರಿ, ನನಗೆ ಲೇಟ್ ಆಗ್ತಾಯಿದೆ. ನಾನು ಸಂಜೆ ಬಂದು ನಿಧಾನಕ್ಕೆಲ್ಲ ಮಾತಾಡ್ತೀನಿ. ಜಾನ್ವಿಯವರೇ, ಅಣ್ಣ, ಅದಕ್ಕೆ ನಾನು ಒಂಚೂರು ಹೊರಗೆ ಹೋಗಿ ಬರ್ತೀನಿ. ಅವ್ರೇನಾದರೂ ಫೋನ್ ಮಾಡಿ ನಿಮಗೆ ಕೇಳಿದ್ರೆ ಅದನ್ನೇ ಹೇಳಿ. ಹಾಂ, ಅದು ನನ್ನ ಕಾಲೇಜ್ ಫ್ರೆಂಡ್ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ. ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ಒಬ್ಬಳೇ ಹೋಗಬೇಡಿ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಬಂದರೆ ಅಲ್ಲಿ ಮಾತಾಡೋಕ್ಕೆ ಯಾರೂ ಇರಲ್ಲ, ಒಬ್ಬರೇ ಕೂತಿರ್ಬೇಕಾಗತ್ತೆ. ನಾನು ಹೋಗಲಿಲ್ಲ ಅಂದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನಾನು ಹೋಗಿ ಬರ್ತೀನಿ. ಆದರೆ ಅವ್ರು ಸೀದಾ ಮನೆಗೆ ಬಂದ್ಬಿಟ್ರೆ? ನನಗೆ ಗೊತ್ತಿರೋ ಹಾಗೆ ಅವ್ರ ಆ ಥರ ಮಾಡಲ್ಲ. ಅಕಸ್ಮಾತ್ ಮಾಡಿದ್ರು ನಾನು ಅಷ್ಟರಲ್ಲಿ ಬಂದ್ಬಿಡ್ತೀನಿ. ಓಕೆನಾ? ಹುಷಾರು, ಏನೇ ಆದರೂ ಫೋನ್ ಮಾಡಿ. ಹಾಂ, ಬಾಯ್. ವೆಂಕಿ ಪಾಪ, ಅವರು ಒಬ್ಬರೇ ಹೋಗ್ತವ್ರೆ, ನೀನು ಜೊತೆಲಿ ಹೋಗತ್ತೆ ತಾನೆ? ಅವ ಕಾಫಿ ಕೊಡಿ. ಈ ರೀತಿ ಜಾತಕದವರು ಮದುವೆ ಆಗಬಾರ್ದಾಗಿತ್ತು, ಆದರೆ ಆಗ್ಬಿಟ್ಟಿದೆ. ಈಗ ಇದಕ್ಕೊಂದು ಪರಿಹಾರದ ಪೂಜೆ ಹೇಳ್ತೀನಿ, ಅದನ್ನು ಮಾಡಿಸಿ. ಸಂತಾನ ಭಾಗ್ಯನೂ ಸಿಗುತ್ತೆ, ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಇದಕ್ಕೆ ಮುಂಚೆ ಇವರಿಬ್ಬರು ಜಾತಕನ ಯಾರಿಗೂ ತೋರಿಸಿರ್ಲಿಲ್ವಾ? ಇಲ್ಲ ಗುರುಗಳೇ, ಇವರಿಬ್ಬರು ಪ್ರೀತಿ ಮದುವೆ ಆದಾಗಿಂದ ನಾವು ಅದ್ರ ಕಡೆ ಗಮನನೇ ಕೊಡಲಿಲ್ಲ. ಅದಕ್ಕೆ ಬಡ್ಕೊಳ್ಳೋದು, ಮನೇಲಿ ದೊಡ್ಡವ್ರು ತೋರಿಸಿದ ಹುಡುಗ ನಾ ಮದುವೆ ಮಾಡ್ಕೋಬೇಕು ಅಂತ. ಈ ಪ್ರೀತಿ ಪ್ರೇಮಕ್ಕೆಲ್ಲ ಬಿದ್ದೋರ್ಗೆ ಅದೆಲ್ಲ ನೆನಪಾಯ್ತದೆ ಹೇಳಿ?